ಆಪರೇಷನ್ ಸಿಂಧೂರ. ಆಪರೇಷನ್ ಸಿಂಧೂರಕ್ಕೆ ಸೇನೆ ನಡೆಸಿದಂತಹ ರಣಾರ್ಭಟಕ್ಕೆ ಉಗ್ರರ ಅಡಗುತಾಣಗಳು ಛಿದ್ರವಾಗಿದೆ. ಪಾಕಿಸ್ತಾನದ ಬೊರಿತ್ಕೆಯಲ್ಲಿ ಮಸೀದಿ ನಿರ್ನಾಮವಾಗಿದೆ. ಸೇನೆ ಮಿಸೈಲ್ ದಾಳಿಗೆ ಕಟ್ಟಡವೇ ಚಿಂದಿಯಾಗಿದೆ. ಮುರಿತ್ಕೆಯಲ್ಲಿ 4 ಕಟ್ಟಡಗಳು ನಾಮಾವಶೇಷವಾಗಿದೆ. ಮಸೀದಿ, ಆಡಳಿತ ಕಚೇರಿ, ಉಗ್ರರ 2 ಮನೆಗಳು ಧ್ವಂಸವಾಗಿದೆ. ನೋಡಿ, ಎಲ್ಲಿ ಶಸ್ತ್ರಾಸ್ತ್ರಗಳನ್ನ ಅಡಗಿಸಿಡ್ತಾ ಇದ್ರು, ಎಲ್ಲಿ ನೆಲೆಯನ್ನ ಕಂಡುಕೊಂಡಿದ್ರು, ಎಲ್ಲಿ ಈ ರೀತಿಯ ಕುತಂತ್ರಕ್ಕೆ ಪ್ಲಾನ್ ಅನ್ನ ನಡೆಸ್ತಾ ಇದ್ರು, ಇದೆಲ್ಲ ಕಟ್ಟಡಗಳು, ಮಸೀದಿಗಳು, ಹಾಗೆ ಅವರ ಮನೆಗಳು, ಅವರು ನೆಲೆಸಿದ್ದಂತಹ ತಾಣಗಳೆಲ್ಲವೂ ಕೂಡ ಉಡಿಸಾಗಿದೆ. 26 ಜನರ ಅಮಾಯಕರ ಪ್ರಾಣವನ್ನ ತೆಗೆದಂತಹ ಉಗ್ರರಿಗೆ ತಕ್ಕ ಶಾಸ್ತಿಯನ್ನ ಮಾಡಿದೆ ಭಾರತೀಯ ಸೇನೆ. ರೀ, ಇನ್ಮೇಲೆ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲ್ಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್? ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಮೊನ್ನೆ ಮಧ್ಯರಾತ್ರಿ ನಡೆದಂತಹ ಒಂದು ದಾಳಿಯಲ್ಲಿ, ಕಾರ್ಯಾಚರಣೆಯಲ್ಲಿ ಯಾವ ರೀತಿ ಉಗ್ರರಿಗೆ ಪಾಠವನ್ನ ಕಲಿಸಲಾಯಿತು, ಅದರ ದೃಶ್ಯಗಳು ಒಂದೊಂದಾಗಿ ನಿನ್ನೆಯಿಂದಲೂ ಕೂಡ ಗಮನಿಸ್ತಾ ಇದ್ದೀರಿ. ಆದರೆ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇನ್ನೂ ಕೂಡ ಮುಂದುವರೆದಿರುವಂತದ್ದು. ಬಹಲ್ವಾರ್ಪುರದಲ್ಲಿ ಇಸ್ಲಾಮಿಕ್ ಸೆಮಿನರಿ ಕಟ್ಟಡವನ್ನ ಧ್ವಂಸಗೊಳಿಸಲಾಗಿದೆ. ಸೇನೆ ಮಿಸೈಲ್ ದಾಳಿಗೆ ಅಸ್ಥಿ ಪಂಜರದಂತೆ ಕಟ್ಟಡಗಳು ಕಾಣಿಸ್ತಾ ಇವೆ. ಕಟ್ಟಡದಲ್ಲಿ ಕಸದ ರಾಶಿಯಂತೆ ಕೆಲ ಪುಸ್ತಕಗಳು ಬಿದ್ದಿರೋದು ಕೂಡ ಕಂಡು ಬರ್ತಾ ಇದೆ. ನೋಡಿ, ಯಾವ ರೀತಿಯ ದಾಳಿ ಆಗಿತ್ತು ಅದು ಅನ್ನೋದು ಈ ದೃಶ್ಯಗಳನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. ಕಟ್ಟಡಗಳೆಲ್ಲವೂ ಕೂಡ ಒಂದು ರೀತಿ ಅಸ್ಥಿ ಪಂಜರದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾವುದೇ ರೀತಿಯಲ್ಲಿ ನೋಡಿ, ಗಮನಿಸ್ತಾ ಇದ್ರೆ ಗೊತ್ತಾಗುತ್ತೆ. ನೋಡ್ತಾ ಇದ್ದೀವಿ ಯಾವ ರೀತಿಯ ಬ್ಲಾಸ್ಟ್ ಆಗಿದೆ. ಅಲ್ಲಿನ ಕಟ್ಟಡಗಳಾಗಿರಬಹುದು, ಮಸೀದಿಗಳಾಗಿರಬಹುದು, ಎಲ್ಲೆಲ್ಲಿ ಉಗ್ರರು ಅಡಗಿ ಕುಳಿತಿದ್ರು, ಅವರ ಫ್ಯಾಮಿಲಿಗಳು ಎಲ್ಲೆಲ್ಲಿ ಇತ್ತು, ಅದನ್ನ ಟಾರ್ಗೆಟ್ ಮಾಡಿದಂತಹ ಭಾರತೀಯ ಸೇನೆ ಅಟ್ಯಾಕ್ ಅನ್ನು ನಡೆಸಿದೆ. ಇನ್ನು ಈ ದಾಳಿಯ ಕುರಿತಂತೆ ಅಲ್ಲಿನವರೇ ಮಾತನಾಡಿದ್ದಾರೆ. ಅವ್ರು ಏನೇನು ಹೇಳಿದ್ದಾರೆ ಬನ್ನಿ ನೋಡೋಣ. Around midnight, the first 2 missiles were fired by India in the premises we are standing, and the other 2 attacks were carried out after a brief gap, and the whole 4 attacks were carried out in less than 10 minutes. So 4 buildings have been demolished. One is the admin block just behind you, and the mosque behind me, and additionally 2 residences. Around midnight, the first 2 missiles were fired by India in the premises we are standing, and the other 2 attacks were carried out after a brief gap, and the whole 4 attacks were carried out in less than 10 minutes. So 4 buildings have been demolished. One is the admin block just behind you, and the mosque behind me, and ಇನ್ನು ಪಾಕಿಸ್ತಾನದಲ್ಲಿ ನಾಗರಿಕ ವಿಮಾನ ಹಾರಾಟ ಬಂದ್ ಮಾಡಲಾಗಿದೆ. ನೋಟಂ ಹೊರಡಿಸಿದೆ ಪಾಕ್ ವಿಮಾನಯಾನ ಪ್ರಾಧಿಕಾರ. ಇಂದು ಮಧ್ಯಾಹ್ನ 12 ಗಂಟೆಯವರೆಗೆ ನೋಟಂ, ಲಾಹೋರ್ ಮತ್ತು ಸಿಯಾಲ್ಕೋಟ್ಗೆ ನೋಟಂ ಅನ್ನ ಹೊರಡಿಸಲಾಗಿದೆ. ಇನ್ನು ಈ ಪ್ರದೇಶಗಳಲ್ಲಿ ಯಾವುದೇ ಹಾರಾಟ ವಲಯವಿಲ್ಲ ಅನ್ನುವಂತಹ ಸೂಚನೆಯನ್ನ ನೀಡಲಾಗಿದೆ. ನೋಡಿ, ಏನಿದು ನೋಟಂ? ಹಾಗಾದ್ರೆ ನೋಟಂ ಅಂದ್ರೆ ವಿಮಾನ ಚಾಲಕರಿಗೆ ಒಂದು ಸೂಚನೆಯನ್ನ ಕೊಡಲಾಗುತ್ತೆ. ವಾಯು ಪ್ರದೇಶದ ಬಳಕೆಯ ತಾತ್ಕಾಲಿಕ ಬದಲಾವಣೆಯನ್ನ ಮಾಡುವಂತೆ ಕುರಿತು, ಜೊತೆಗೆ ಅಪಾಯಗಳು, ನಿರ್ಬಂಧಗಳ ಕುರಿತಂತಹ ಅಧಿಕೃತ ಸೂಚನೆ ಇದು. ವಾಯು ಸಂಚಾರ ನಿಯಂತ್ರಕರಿಗೆ ಮುಂಚಿತವಾಗಿ ಕುರಿತಂತೆ ಮಾಹಿತಿಯನ್ನ ನೀಡಲಾಗುತ್ತೆ. ಹೀಗಾಗಿ ನೋಟಂ ಅನ್ನ ಹೊರಡಿಸಲಾಗುತ್ತೆ. ನಿನ್ನೆ ನಡೆದಂತಹ ಸಭೆಯ ನಂತರದಲ್ಲಿ ಈ ರೀತಿಯ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ನಿನ್ನೆ ದಾಳಿ ಆದ ನಂತರದಲ್ಲಿ ಯಾವ ರೀತಿಯ ದಾಳಿ ಆಗಿತ್ತು ಅನ್ನೋದನ್ನ ನಾವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಈಗಾಗಲೇ ಪಾಕ್ ಅಂತೂ ಕಂಗಾಲಾಗಿ ಹೋಗಿದೆ, ಮತ್ತೆ ಈಗಾಗಲೇ ಒಂದಷ್ಟು ಎಚ್ಚರಿಕೆಯ ಹೆಜ್ಜೆಗಳನ್ನ ಪಾಕ್ ಇಡ್ತಾ ಇದೆ. ಸದ್ಯ ಪರಿಸ್ಥಿತಿಯ ಬಗ್ಗೆ ವಿವರಿಸೋದಾದ್ರೆ ಹರೀಶ್. ಹೌದು ಮಧು ನಾಗರಾಜ್, ನಿನ್ನೆ ಭಾರತ ಏನು ಪಾಕಿಸ್ತಾನದ 9 ಕಡೆಗಳಲ್ಲಿ ಒಂದು
ಏರ್ ಸ್ಟ್ರೈಕನ್ನು ಮಾಡ್ತು, ಮಿಸೈಲ್ ದಾಳಿಯನ್ನು ಮಾಡ್ತು. ಇದರಿಂದ ಪಾಕಿಸ್ತಾನಕ್ಕೆ ಭಾಳಷ್ಟು ಹಾನಿಯಾಗಿರುವಂತಹದ್ದು. ಅಲ್ಲಿನ ಪರಿಸ್ಥಿತಿಗಳು ಈಗ ಒಂದೊಂದಾಗಿ ವಿಡಿಯೋ ಮೂಲಕ ಗೊತ್ತಾಗ್ತಾ ಇದೆ, ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಮತ್ತು ಪಾಕಿಸ್ತಾನದ ಜನರೇ ಅಲ್ಲಿ ವಿಡಿಯೋಗಳನ್ನು ಮಾಡಿ ಬಿಡ್ತಾ ಇದ್ದಾರೆ. ಎಷ್ಟರ ಪ್ರಮಾಣದಲ್ಲಿ ಭಾರತದ ಮಿಸೈಲ್ಗಳ ಅಟ್ಯಾಕ್ನಿಂದ ಎಷ್ಟು ಹಾನಿಯಾಗಿದೆ ಅನ್ನುವಂತಹದ್ದು ಅಲ್ಲಿ ಗೊತ್ತಾಗ್ತಾ ಇರುವಂತಹದ್ದು. ಮತ್ತು ಅಲ್ಲಿನ ಸ್ಥಳೀಯರೇ ಕೂಡ ವಿಡಿಯೋ ಮಾಡಿ ಅಲ್ಲಿನ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಯಾವ ಪ್ರಮಾಣದಲ್ಲಿ ಅಟ್ಯಾಕ್ ಆಗಿದೆ, ಭಾರತ ಹೇಗೆ ಅಟ್ಯಾಕ್ ಮಾಡಿದೆ, ಎಷ್ಟು ಧ್ವಂಸ ಮಾಡಿದೆ ಅನ್ನುವಂಥ ನಿಟ್ಟಿನಲ್ಲಿ. ಮುಖ್ಯವಾಗಿ ಬಹಲ್ಪುರ್ನಲ್ಲಿರ್ತಕ್ಕಂಥ ಸುಬಾನಲ್ಲಾ ಮರ್ಕಜ್ ಏನಿದೆ, ಇಲ್ಲಿ ಹೆಚ್ಚು ಹಾನಿಯಾಗಿರ್ತಕ್ಕಂಥದ್ದು ಮತ್ತು ಹೆಚ್ಚು ಮಂದಿ ಸಾವನ್ನಪ್ಪಿರ್ತಕ್ಕಂಥದ್ದು ಉಗ್ರರು ಇಲ್ಲೇ. ಮತ್ತು ಮಸೂದ್ ಅಜರ್ನ ಸಂಪೂರ್ಣ ಕುಟುಂಬ ಇದೇ ಮರ್ಕಜ್ನಲ್ಲಿತ್ತು. ಈ ಮರ್ಕಜ್ ಮೇಲೆ ಭಾರತ ಟಾರ್ಗೆಟ್ ಮಾಡಿ ದಾಳಿಯನ್ನು ಮಾಡಿತ್ತು. ಹೀಗಾಗಿ ಮಸೂದ್ ಅಜರ್ನ 10 ಮಂದಿ ಇದೇ ಈ ಒಂದು ಮರ್ಕಜ್ನಲ್ಲಿ ಸಾವನ್ನಪ್ಪಿದ್ದಾರೆ. ಕುಟುಂಬದ 10 ಮಂದಿ ಸಾವನ್ನಪ್ಪಿದ್ದಾರೆ. ಜೊತೆಗೆ 4 ಮಂದಿ ಬೆಂಬಲಿಗರು ಸಾವನ್ನಪ್ಪಿರ್ತಕ್ಕಂಥದ್ದು. ಒಟ್ಟು ಈ ಮರ್ಕಜ್ನಲ್ಲಿ 14 ಮಂದಿ ಸಾವನ್ನಪ್ಪಿದ್ದಾರೆ. ಇದೇ ರೀತಿಯಾಗಿ ಬೇರೆ ಬೇರೆ ಕಡೆ ಟಾರ್ಗೆಟ್ ಅನ್ನ ಮಾಡಿ ಪಾಕಿಸ್ತಾನದ ಒಳಗೂ ಕೂಡ ಈ ತರದ ಒಂದು ಟಾರ್ಗೆಟ್ ಅನ್ನ ಮಾಡಿ ಒಂದು ದಾಳಿಯನ್ನ ಮಾಡಿತ್ತು. ಈಗ ಪಾಕಿಸ್ತಾನ ಕೂಡ ಯಾವಾಗ ಬೇಕಾದರೂ ಪ್ರತೀಕಾರವನ್ನು ತೀರಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಮುಖ್ಯವಾಗಿ ಅಲ್ಲಿನ ಪ್ರಧಾನಿ ಶರೀಫ್ ಅವರು ಕೂಡ ಅಲ್ಲಿನ ಪಾಕ್ ಸೇನೆಗೆ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಭಾರತದ ವಿರುದ್ಧ ಪ್ರತೀಕಾರಕ್ಕೆ ನೀವು ಸ್ವತಂತ್ರರು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇಂಥ ಸಮಯದಲ್ಲಿ ಭಾರತದ ಗಡಿಯಾದ್ಯಂತ ಕೂಡ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಮತ್ತೆ ಪಾಕಿಸ್ತಾನಕ್ಕೂ ಕೂಡ ಆತಂಕ ಇರುವಂತಹದ್ದು. ಪಾಕಿಸ್ತಾನದಲ್ಲಿ ಕೂಡ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಮತ್ತೆ ನೋಟಮ್ ಅನ್ನು ಕೂಡ ಹೊರಡಿಸಲಾಗಿದೆ. ಮಧು ನಾಗರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.